ಎಲ್ಲಿ ಹೊಂಟೋದ್ರು ಇವರು. ನಿಂತಿದ್ದಕ್ಕೆ ಹೋಯ್ತೀವಿ ಬರ್ತೀನಿ ಅಂತ ಏನು ಯಾರಿಗೂ ಹೇಳ್ದಂಗೆ ಹೊಂಟೋಗವ್ರೆ. ಹೋಗಿ ಎಷ್ಟು ದಿವಸ ಆಯಿತು. ಎಲ್ಲವರೇ ಎಲ್ಲಿದ್ದರು ಏನು ಎಂತು ಅಂತ ಒಂದು ಗೊತ್ತಾಯ್ತಿಲ್ವಲ್ಲ. ದೇವರೇ, ಯಾಕಪ್ಪ ನನಗಿಂತ ಶಿಕ್ಷೆ ಕೊಟ್ಟಿದ್ದೇನು? ನಾನು ಯಾರಿಗನ್ನೇ ಮೋಸ ಮಾಡಿದನು? ಜನಗಳೆಲ್ಲ ಬೇಕಾದಂಗೆ ಮಾತಾಡ್ಕೊತವ್ರೆ. ನನ್ನ ಪರಿಸ್ಥಿತಿ ಹಿಂಗೆ ಆಯ್ತದ, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಯಾಕೆ ದೇವರು ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದಾನೆ ನನ್ನ? ಅಯ್ಯೋ ದೇವ್ರೇ. ತಾಯಿ ಲೇ ತಾಯಮ್ಮ, ಏ ದೇವಿ, ಓ ಸುನಂದಕ್ಕ, ಬಾ ಬಾ ಬಾಯ್ಲಿ ಬಕ್ಕ. ಚೆನ್ನಾಗಿದೆ ತಾಯಿ. ಹ್ಞೂ ಅಕ್ಕ ಬನ್ನಿ. ನೋಡ್ರಿ, ಮನೆ ತಕ್ಕ ಇಲ್ಲಿ ಬಂದಿದ್ದೀರಿ? ಮನೆ ತಕ್ಕ ಹೋಗಿದೆ ಕಣವ, ಮನೆ ತಕ್ಕ ಹೋಗಿದೆ. ನಿಮ್ಮ ಅವ್ವ ನಿಮ್ಮ ಅಪ್ಪ ಎಲ್ಲ ಮನೆ ತವ ಇದ್ರು. ಹಿಂಗೋ ಸಮೀಸಕ್ಕೆ ಹೋಗೋಳೆ ಅಂತ ಅಂದ್ರು. ಅದಕ್ಕೆ ಬಂದೆ ಕಣವ. ಅಯ್ಯೋ ನೋಡಿರಿ, ಸಿಕ್ಕಿಲ್ಲ ಮನೆಗೆ. ಊಟ ಗೀಟ ಮಾಡಿವ್ರಿ. ನಿಮ್ಮ ಅವ್ವ ಈಗ ಕೊಡ್ತು ಕತೆ ಸುಮ್ಮನಿರವ. ಕುತ್ಕೋ ತಾಯಿ, ಗಾಬರಿ ಬೇಡ. ಚೆನ್ನಾಗಿದೆಯಕ್ಕ? ಹ್ಞೂ ಚೆನ್ನಾಗಿವ್ನಿ ಕಣವ, ಚೆನ್ನಾಗಿವ್ನಿ. ಅಯ್ಯೋ, ನಾನು ತಂಗಿ ಮನೆಗೆ ಬಂದಿದ್ದೆ, ಹಂಗೆ ನೀನು ಮಾತಾಡ್ಸ್ಕೊಂಡು ಹೋಗೋದ ಅನ್ಕ ಬಂದೆ. ನೋಡಕ್ಕ, ನೋಡು ನನ್ನ ಪರಿಸ್ಥಿತಿಯ. ನಿನ್ನ ಕಂಡಂಗೆ ನಾನು ಯಾರು ಸುದ್ದಿಗಾರು ಹೋಯ್ತಿದ್ನ ಹೇಳು? ಈ ಯಾಕೆ ಹಿಂಗೆ ನನಗೆ ದೇವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದಾನು? ಒಬ್ರು ಸುದ್ದಿ ಮಾತಾಡ್ತಿದ್ದಿಲ್ಲ, ಒಬ್ರು ಆದಿಗೆ ಹೋಯ್ತಿದ್ದಿಲ್ಲ. ದೇವರು ನನಗೆ ಈ ಥರ ಶಿಕ್ಷೆ ಕೊಟ್ಬಿಟ್ನಲ್ಲಕ್ಕ. ಬೇಜಾರು ಮಾಡ್ಕೊಬೇಡ, ಸುಮ್ಕಿರವ ತಾಯಿ. ನೋಡು, ಒಳ್ಳೆಯವ್ರನ್ನೇ ಹುಡುಕಿ ದೇವರು ಕಷ್ಟ ಕೊಡೋದು. ಕಷ್ಟದಿಂದಗಡೆ ಸುಖನೂ ಮಡಿಗಿರ್ತಾನೆ. ಪರೀಕ್ಷೆ ಮಾಡ್ತಾನೆ ನಿನ್ನ. ಸುಮ್ಕಿರು, ತಲೆಗೆಡ್ಸ್ಕೋಬೇಡ. ದೇವ್ರಿಗೆ ನಾನು ಏನನ್ನೇ ಮೋಸ ಮಾಡಿದ್ದಾನಕ್ಕ. ಇನ್ನೂ ಎಷ್ಟು ಪರೀಕ್ಷೆ ಮಾಡ್ಬೇಕಕ್ಕ ನನ್ನ? ಇನ್ನೂ ಎಷ್ಟು ಪರೀಕ್ಷೆ ಮಾಡಬೇಕು? ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣಕ್ಕ. ಜೀವನವೇ ಬೇಡ ಅನ್ಸ್ಬಿಟ್ಟದೆ. ಆದ್ರೆ ಏನು ಮಾಡಿರಿ, ಅದೊಂದು ಮಗಿನ ಮಕ್ಕ ನೋಡ್ಕೊಂಡು ಬದುಕಿವ್ನಿ ಅಷ್ಟೇ. ಸುಮ್ಮನಿರವ. ಯಾಕಂಗಂದಿ ನೀನು? ಸಾಯ ಮಾತಾಡಬೇಡ, ಸುಮ್ಕಿರು. ಯಾಕೆ ತಲೆಗೆಡ್ಸ್ಕೊಂಡಿ? ನಿನಗೆ ಗೊತ್ತಲ್ಲಕ್ಕ, ನಮ್ಮ ಹೊಟ್ಟೆವರು ಯಾವ ಥರ ಎಲ್ಲಿ ಹೋದ್ರು, ಯಾವ ತಕ್ಕ ಹೋದ್ರು ಅನ್ನೋದೇ ಗೊತ್ತಿಲ್ಲ. 15-20 ದಿವಸ ಆಯ್ತವ್ರು ಹೋಗಿ. ಇನ್ನೂ ಎಲ್ಲ ಅವರೇನೋ ಸುಳಿವೆ ಸಿಕ್ಕಿಲ್ವಲ್ಲಕ್ಕ. ಏನೋ ಎಂತೋ ಅಂತವ ಒಸಿ ಎದ್ರಕ್ಕಾಗಿಲ್ಲ ಕಲಕ್ಕ. ನನಗಂತದೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಸಿಕ್ಕಿಲ್ಲ, ಸುಮ್ಮನಿರವ. ಏನು ಮಾಡಿ ಅವ್ವ, ನಾನು ಮಾತು ಹೇಳ್ತೀನಿ, ಬೇಜಾರು ತಿಳ್ಕೊಬೇಡ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಅವನೆಲ್ಲೋ ಬೇಜಾರಾಗಿ ಎಲ್ಲೋ ಹೋಗೋನೆ ಬತ್ತಾನೆ. ಬರೋ ಗಂಟೆ ಅವ್ರಿಗೆ ತಾಳ್ಮೆಯಿಂದ ಇರುತ್ತಾಯಿ. ನೀನು ಮನ್ಸಿಗೆ ನೋವು ಮಾಡ್ಕೊಬೇಡ. ಇಲ್ಲಿಗೂ ಬಂದಿದ್ದಂತಲ್ಲ ತಾಯಿ. ಬಂದಿದ್ರು. ಇಷ್ಟೆಲ್ಲ ಆದಮೇಲೆ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ? ಹಿಂಗೆಲ್ಲ ಇದು ಮಾಡ್ಬಿಟ್ರಲ್ಲ, ನನಗೆ ಅವಮಾನ ಆಗಂಗೆ ಮಾಡಿದ್ರಲ್ಲ ಅಂದ್ಬಿಟ್ಟು ಬೇಜಾರಲ್ಲಿ ನಮ್ಮ ಅವನು ನಮ್ಮ ಅಪ್ಪನೂ ಮನೆ ಒಳಗೆ ಕೂಡಿಲ್ಲ. ಅದಕ್ಕೆ ಅಷ್ಟಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ಬರ್ನೋವಿಲ್ಲ. ಅವ್ರಿಗೂ ಮನ್ಸಿಗೆ ನೋವು ಆಯ್ಕಿಲ್ವ? ನನ್ನ ಮಗಳ ಮೇಲೆ ಹಿಂಗೆಲ್ಲ ದೂರ್ತಾವನಲ್ಲ ಜನಗಳ ಮುಂದ್ಗಡೆ ಅಂದರೆ ಅವ್ರಿಗೂ ಬೇಜಾರಾಯ್ಕಿಲ್ವ? ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡ್ರೆ ಸುಮ್ಮನಿರ್ತಾಯಿ. ಬೇಜಾರು ಮಾಡ್ಕೊಬೇಡ ನೀನು. ಅವ್ರದ್ದು ಏನು ತಪ್ಪಿದ್ದದು? ಅವ್ರಿಗೂ ನೋಡು, ನನ್ನ ಮಗಳಿಗೆ ಈ ಥರ ಎಲ್ಲ ಮಾತಾಡೋನಲ್ಲ, ಹಿಂಗಂದವನಲ್ಲ, ಆಡೋನಲ್ಲ ಅಂತ ಬೇಜಾರಾಗೋದು ಇದ್ದಿದ್ದೆ ಅಲ್ವವ? ಸುಮ್ಮನಿರು, ಆಯಿತು. ಬೇಜಾರು ತಗೋಬೇಡ, ಮನ್ಸಿಗೆ ಧೈರ್ಯ ತನ್ಕತಾಯಿ ನೀನು. ನನಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡವ. ಸುಮ್ಮನಿರು. ಎಲ್ಲಿದ್ರು ಬತ್ತ ನಿನ್ನ ಗಂಡ ಏನು ಎಲ್ಲೂ ದೇಶ ಬಿಟ್ಟೋಯ್ಕಿಲ್ಲ ಅವನು. ಬತ್ತನ ಸುಮ್ಕಿರು. ಎಲ್ಲ ಸುತ್ತಮುತ್ತ ಹಳ್ಳಿಲಿ ಎಲ್ಲೋ ಕೆಲಸ ಮಾಡ್ಕೊಂಡು ಅವನೇ. ಎಲ್ಲರೂ ಇರಲಿ ಕನಕ. ಅವ್ರು ಅಚ್ಚುಕಟ್ಟಾಗಿ ಇದ್ಬಿಟ್ರೆ ಅಷ್ಟೇ ಸಾಕು. ನನ್ನ ಮನಸ್ಥಿತಿ ಪ್ರೀತಿ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಬರೀ ಅವ್ರು ಚಿಕ್ಕವ್ವ ಹೇಳಿದ್ದು ಕೇಳ್ಕೊಂಡು ಇಷ್ಟು ತಿಸ್ಕೊಂಡ್ರದನ್ನ ಭಾಳ ಹೊಟ್ಟೆ ಉರ್ಸಿದ್ರು. ಅವ್ಳು ಚಾಡಿ ಮತ್ತು ಕಟ್ಕೊಂಡು ಹೊಡೆಯೋದು ಬಡಿಯೋದು, ಶಿಕ್ಷೆ ಕೊಡೋದು. ಏನು ಶಿಕ್ಷೆ ಕೊಟ್ಟರು ನನ್ನ ಗಂಡನ ದೇವರು ಅಂದ್ಕೊಂಡು ನಾನು ಅಲ್ಲಿ ಬಾಲ್ಟ ಮಾಡ್ಕೊಂಡು ಹೋಯ್ತಿದ್ದೆ. ಈಗ ಈ ಥರ ಪರಿಸ್ಥಿತಿ ತಂದು ಕುಣಿಸ್ಬಿಟ್ಟನಲ್ಲಕ್ಕ. ಊರೆಲ್ಲ ತಪ್ಪಾಗಿ ಮಾತಾಡ್ತಾರೆ ಕನಕ ನನ್ನ ಬಗ್ಗೆ. ಕಿವಿಗೆ ಬಿದ್ದರು ಬೀಳ್ದವ್ದಂಗೆ ಜೀವನ ಮಾಡ್ಕೊಂಡು ಹೋಯ್ತಾ ಕುಂತೀನಿ. ಒಂಟಿ ಹೆಣ್ಮಕ್ಳು ಜೀವನ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಯ್ತದೆ ಹೇಳಿ? ಅವೆಲ್ಲನೂ ನೋಡಿ ನನಗೆ ಹುಚ್ಚು ಬಂದಾಗ ಆಗ್ಬಿಟ್ಟದೆ. ಆಳ್ಮನೆ ಜೀವ ಮಡಿಕೊಂಡಿರೋದೇ ಬೇಡ ಅಂತ ತೀರ್ಮಾನ ತಗೊಂಡ್ರು ಒಂದ್ಸತಿ ಮಗಿನ ಕಣ್ಣು ಮುಂದ್ಗಡೆ ಬರ್ತದೆ. ಏನು ಮಾಡಿರಿ? ಭಾಳ ಸಹಿಸಿವ್ನಿ ಕಣಕ, ಭಾಳ ಸಹಿಸಿವ್ನಿ. ಅಯ್ಯೋ ಆಯಿತು, ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ತಾಯಿ ನೀನು? ಯಾಕೆ ಬೇಜಾರು ಮಾಡ್ಕೊಂಡು ಹೇಳು? ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇದ್ದದು? ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ, ಸುಮ್ಮನಿರು. ಆ ಭಗವಂತನೇ ಅವನೇ. ಜಯಕ್ಕೆ ಯಾವತ್ತೂ ಸತ್ಯಕ್ಕೆ ಯಾವತ್ತೂ ಜಯವೇ. ನೀನು ತಲೆಗೆಡ್ಸ್ಕೊಬೇಡ. ನೀನು ಒಳ್ಳೆತನ ನಿನ್ನಲ್ಲ ಅದೇ. ನಿನ್ನ ಕೆಟ್ಟದ್ದು ಬಯಸ್ತವ್ರಿಗೆ ಅವ್ರಿಗೆ ದೇವರೇ ಭಗವಂತನೇ ತೋರ್ತಾನೆ. ನಿನ್ನ ಕಣ್ಣೀರಿನ ಶಾಪ ಅವ್ರು ತರ್ತದೆ. ಇವೆಲ್ಲ ನೀವು ಯಾರ್ಯಾರು ಪ್ರಚಾರ ಮಾಡಿದಾರೋ, ಯಾರು ನಿನ್ಗೆ ಈ ಕಣ್ಣೀರು ಕಾರಣ ಆಗಿದ್ದಾರೋ, ನೀನು ಒಬ್ರಿಗೆ ಒಂದು ಕೆಟ್ಟದಾಗಲಿ ಅಂತ ಅಲ್ಲೇ ಆಗಲಿ ಇಲ್ಲೇ ಆಗಲಿ ನೀನು ಬಯಸಿಲ್ಲ. ನೀನು ಅಂತೆ ಮಗಳೇ ಎಲ್ಲ ನನಗೆ ಗೊತ್ತು. ನಿನ್ಗೆ ಅಯ್ಯೋ ಅಪ್ಪ ಅನಿಸ್ತವ್ರು ನೀನು ಅನ್ಬೋಸ್ತಾ ನಿನ್ನ ಕಣ್ಣು ಮುಂಗಡೆ ಸುಮ್ಕಿರು. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿರ್ತಾಯಿ ನೀನು. ಯಾಕೆ ತಲೆಗೆಡ್ಸ್ಕೊಂಡಿಯೇ? ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡವ, ಸುಮ್ಕಿರು. ಆ ಭಗವಂತ ಅವನೇ ಕಾಪಾಡ್ತಾನೆ, ಸುಮ್ಕಿರವ. ನಮ್ಮ ಪಾಡಿಗೆ ನಮ್ಮ ನೀರಕ್ಕೂ ಜನಗಳು ಬಿಡೋಕ್ಕಿಲ್ಲ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣಕ, ಭಾಳ ಬೇಜಾರಾಯ್ತದೆ. ತಪ್ಪು ಯಾರ್ದು ಏನು ಅನ್ನೋದು ತಿಳ್ಕೊಳ್ದಾನೆ ಎಲ್ಲನೂ ಹೆಣ್ಣಿನ ಮೇಲೆ ಒರೆಸ್ತಾರಲ್ಲಕ್ಕ. ಅವ್ನು ಹೋಗಿರೋದಕ್ಕೂ ನಾನೇ ಕಾರಣಕ್ಕಾರ ಕೂಡ ಜಗಳಾಡ್ಕೊಂಡು ಅವ್ನು ಹೋಗಿರೋದು. ಅದೇ ಅನ್ಗಳು ಮಾತಾಡ್ತಾರೆ. ಓಕೆ, ತಲೆಗೆಡ್ಸ್ಕೊಂಡು ಕೂತ್ಕೋ ತಾಯಿ. ನಾನು ಮಾತಾಡೋಣ. ಕೂಡ ಜಗಳಾಡ್ಕೊಂಡು ಹೋಗಿರೋದಕ್ಕ ಸುಮ್ಕಿರು. ಆಗ ಲವಡಿ ಚೆಂದ ಗೇಯಿಸ್ಕೊಂಡು ಆಗಲಿ ನನವೇ. ಒಯ್ದ ಇಲ್ದ ಹೋಗಿದ್ರೆ ಅಷ್ಟೊಂದು ಕೆಲಸ ಏನು ಒಸಿ ಬೆಳೀತಿದ್ದ ಕಬ್ಬು ತಾವಿಂದನೂ ಎಲ್ಲ ಜೋಳ ಗೀಳ ಎಲ್ಲನೂ ಬೇಕಾದಂಗೆ ಬೆಳೆ ನಿನ್ನ ಗಂಡ. ಅವ್ನಿಗೂ ಕೈ ಉಳ್ಸ್ಕೊಳಕ್ಕೆ ಬಂದಿದ್ದ ಸುಮ್ಕಿರು. ಅವನೇ ಹೊಸ ದಿವಸ ಯಾವಾರನು ಮಾಡ್ತಿದ್ದ ಕಣವ. ಆಗ ದುಡ್ಡು ಕಾಸು ಮಡಿಕೋಬೋದಾಯ್ತು. ಇವನು ಇಸ್ಪಿಟ್ಟು ಪಟ್ಟಾಗ್ಬಿಟ್ಟು ಇಸ್ಪಿಟ್ಟಿಂದ ಅರ್ಧ ದುಡ್ಡು ದಂಡ ಮಾಡ್ಕೊಂಡ. ಅದೆಲ್ಲ ಜನಗಳು ಗೊತ್ತು ಮಾಡ್ಬಿಟ್ಲು ಅವಳು. ಇನ್ನು ಏನೇ ಒಂದು ಬೆಳೆಸ್ಬಂದ್ರು ತಾನೇ ಮಾರೋದು, ತಾನೇ ದುಡ್ಡು ಮಡಿಕೊಳ್ಳೋದು. ಈಗ ಮಾಡ್ಕೊಂಡು ಕಿರಿ ಮಗ ಸ್ವಂತ ಮಗ ಅಲ್ವಾ? ಎಷ್ಟೇ ಆದ್ರೂ ಅವ್ನಿಗೆ ಅನುಕೂಲ ಮಾಡಿಕೊಟ್ಲು ನೀವು. ಮತ್ತೆ ಇವ್ನಿಗೇನು ಸಿಕ್ತು? ಕೊನೆಗೆ ಚೆಂದಾಗಿ ಉಗ್ದಿ ಉಪ್ಪಾಕಿ ನಮ್ಮ ಮನೆಗೆಲ್ಲ ನಮ್ಮ ಮನೆ ಕಡ್ದು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿ ಓಡಿಸಿದ್ಲು. ಎಲ್ಲೋ ಅವನೇ ಬತ್ತದ ಸುಮ್ಕಿರೋ. ಇಲ್ಲಿಗೆ ಬಂದ್ರು ನಿಮ್ಮ ಅಪ್ಪನೋ ನಿನ್ನ ಸೇರಿಸ್ಕೊಂಡಾರೋ ಇಲ್ವೋ ಅನ್ನೋದು ಯತ್ನೆಯಲ್ಲಿ ಅವನ್ನೆಲ್ಲ ಹೋಗೋನೆ. ಬತ್ತದ ಸುಮ್ಕಿರೋ, ತಲೆಗೆಡ್ಸ್ಕೊಬೇಡ. ಎಲ್ಲ ಒಳ್ಳೇದಾಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡಿವ? ಆ ಭಗವಂತ ಒಳ್ಳೇದು ಮಾಡ್ತಾನೆ, ಸುಮ್ಕಿರು. ನೀನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ.
ನಿನ್ನ ಕೆಟ್ಟದ್ದು ಬಯಸ್ತವ್ರಿಗೆ ಒಳ್ಳೇದು ಆಯ್ಕಿಲ್ಲ ಅವ್ರು ಉದ್ದಾರನೂ ಆಯ್ಕಿಲ್ಲ ತಲೆಗೆಡ್ಸ್ಕೊಬೇಡ ಸುಮ್ಕಿರು ಪಾಪ ನೀನು ಮುದ್ಬತ್ತಾವಿಂದ ನಾವು ನೋಡಿಲ್ವವ ಅಯ್ಯೋ ನಾನು ಅವತ್ತೇ ಬರೋದ ಅನ್ಕೊಂಡೆಕಂತಾಯಿ ಏನು ಮಾಡಿ ಕೆಲ್ಸಕ್ಕೆ ಒಪ್ಕೊಬಿಟ್ಟು ಇನ್ನು ಕೆಲಸಕ್ಕೆ ರಜಾನು ಹಾಕಂಗಿಲ್ಲ ಅದಕ್ಕೆ ಬರೋಕ್ಕಾಗಿಲ್ಲ ಕಂತ ಯಾವತ್ತೇ ಬಂದು ನೀನು ಮಾತಾಡ್ಸ್ಕೊಂಡು ಹೋಗೋದ ಒಂದು ಧೈರ್ಯ ತುಂಬಿಟ್ಟು ಹೋಗೋದ ಅಂತ ಅನ್ಕೊಂಡೆ ಹೆಂಗೋ ಅಷ್ಟು ನಾರಿ ಬಡವೆ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕು ಕಣಕ್ಕ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಕಣಕ್ಕ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಒಂದೊಂಥರ ಮಾತಾಡೋಕ್ಕಿಲ್ಲ ಕಣಕ್ಕ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಜನಗಳು ಅವೆಲ್ಲ ನೋಡಿ ಕಿವಿ ಕೇಳಿಸ್ಕೊಂಡು ನಾನು ಹೆಂಗೆ ಸಹಿಸ್ಕೊಂಡಿರೋನಕ್ಕ ನಾನು ಹೆಂಗೆ ಸಹಿಸ್ಕೊಂಡಿದ್ದಾನೆ ವಯಸ್ಸಾದ ಕಾಲದಲ್ಲಿ ನಮ್ಮ ಅಪ್ಪ ಅವನಿಗೆ ನನ್ನ ಭಾರವಾಗಿರ್ಬೇಕಲ್ಲ ಅಂತ ನನಗೆ ಭಾಳ ಬೇಜಾರು ಅವ್ರಿಗೆ ಈ ವಯಸ್ಸಲ್ಲಿ ಇಂಥವ್ರು ನಿನ್ನ ಮಗಳು ಇಂಥವಳು ಅಂತ ಅಂದಾಗ ಅವ್ರಿಗೆ ಹೆಂಗೆ ಅನ್ಸೋದಕ್ಕ ತಪ್ಪು ಮಾಡ್ದಾನೆ ನನ್ನ ಮೇಲೆ ತಪ್ಪು ಹೊರಿಸ್ತಾರಲ್ಲ ನನಗೆ ಹೆಂಗೆ ಅನ್ಸೋದು ನನ್ನ ಕಷ್ಟ ನಾನೇ ತಿನ್ಕೊಂಡು ಕಾಲ ಕಳಿತೇವ್ನಿ ದೇವ್ರು ಎಷ್ಟು ದಿವ್ಸ ಗಂಟ ಶಿಕ್ಷೆ ಕೊಟ್ಟದ್ದು ನೋಡೋದ ಅವ್ನು ಕೊಡೋ ಶಿಕ್ಷೆ ಎಲ್ಲ ನಾನು ಬೋಸದ ಅನ್ಕೊಂಡು ಸುಮ್ಮನಿವ್ನಿ ಕಣಕ್ಕ ಸುಮ್ಮನಿವ್ನಿ ಅವ್ವ ನನ್ನ ಮಾತಾ ಕೇಳು ಬೇಜಾರು ಮಾಡ್ಕೊಬೇಡ ನೀನು ಬೇಜಾರನ್ನೇ ಮಾಡ್ಕೊಬೇಡ ಕಣ್ತಾಯಿ ಒಳ್ಳೆ ನೆಮ್ಮದಿಯಾಗಿರೋ ನೀನು ಸುಮ್ಮನೆ ಬತ್ತಾನೆ ಅವನು ಎಲ್ಲೂ ಹೋಗಿಲ್ಲ ಅವ್ನು ಸರಿಯಾಗಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಕಟ್ಕೊಂಡಿರೋದು ನನ್ನ ಮಕ್ಕಳು ಸರಿಯಾಗಿದ್ದಿದ್ರೆ ನಿನ್ನ ಜೀವನ ಯಾಕೆ ಹಿಂಗೆ ಅದ್ಗೆಟ್ಟು ಹೋಗಬೇಕಾಗಿತ್ತು ಅವನ ಬಗ್ಗೆ ಚಿಂತೆ ಬಿಟ್ಬಿಡು ಹಿಂಗೆ ಹೇಳ್ತಾಳೆ ಒಕ್ಕಂತ ಬೇಜಾರು ಮಾಡ್ಕೊಬೇಡ ಬದುಕಿದ್ನ ಬರಲಿ ಸತ್ತಿದ್ದಾನ ಓಲಿ ನೀನು ಬೇಜಾರನ್ನ ತಿಳ್ಕೊಬೇಡಕ್ಕಂತಾಯಿ ನೀನು ಸುಮ್ಮನಿರು ನೀನು ಇರೋದು ಕಲಿಗ ನೀನು ನಿಮ್ಮ ಅವ್ವ ನಿಮ್ಮ ಅಪ್ಪನ ಮಕ್ಕ ನೋಡ್ಕೊಂಡು ಮುಗಿನ ಮಕ್ಕ ನೋಡ್ಕೊಂಡು ನಗ್ನಾಗಿತ್ತ ಚೆನ್ನಾಗಿರು ಬೇಜಾರು ಮಾಡ್ಕೊಂಡು ನೀನು ಕೂತ್ಕೊಂಡ್ರೆ ಅವ್ರಿಗೂ ನೆಮ್ಮದಿ ಸಿಕ್ಕದವ ಇಲ್ಲ ಕಣಕ ನಾನು ದೇವ್ರಡೆಗೂ ಅವ್ರ ಮುಂದ್ಗಡೆ ನಾನು ಯಾವ ನೋವು ತೋರ್ಸ್ಕೊಳಕ್ಕಿಲ್ಲ ಅವ್ರಿಗೆ ಯಾಕೆ ನೋವು ಕೊಡೋದು ಸಾಯಕಾಲದಲ್ಲಿ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂತ ಕೊಡ್ತಾರೆ ಅಂದ್ಬಿಟ್ಟು ನಿಜವಾಗ್ಲೂ ಅವ್ರಿಗೆ ಯಾವ ವಿಷಯನೂ ನಾನು ಕೊಟ್ಟು ಮಾತಾಡೋಕ್ಕಿಲ್ಲ ಕಣಕ ನಗ್ನಾಗಿತ್ತಾನೆ ಇರ್ತೀನಿ ಹಿಂಗೆ ಒಬ್ಳೆ ಕೂತಿದ್ದಾಗ ಭಾಳ ನರ್ಕ ಆಯ್ತದೆ ಕಣಕ ನನಗೆ ಭಾಳ ನೋವು ಆಯ್ತದೆ ಮನ್ಸಿಗೆ ಏನು ಮಾಡಿರಿ ಆಯ್ತು ಸುಮ್ಕಿರವ ಬೇಜಾರು ಮಾಡ್ಕೊಬೇಡ ಸುಮ್ಕಿರ ಅಕ್ಕಿರ ತಂಗಿ ಮನೆಗೆ ಬಂದಿದ್ನಲ್ಲ ನೀನು ನೋಡೋದು ಅನ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗಿದೆ ನಿಮ್ಮ ಅಪ್ಪನ ಇಬ್ಬರು ಇದ್ರು ಮಗ ಏನೋ ಸ್ಕೂಲ್ಗೆ ಹೋಗಿತ್ತಂತಲ್ಲ ಇಲ್ಲೇ ಸೇರಿಸ್ಕೊಂಡು ಕನಕ ಅಯ್ಯೋ ಇನ್ನೇನು ಮಾಡಿ ತಾಯಿ ಇನ್ನೇನು ಮಾಡಿಯೇ ಸುಮ್ಕಿರು ಆಯಿತು ಇನ್ನೇನು ಮಾಡೋಕ್ಕದವ ಪಾಪ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ತಾಯಿ ನೀನು ಸುಮ್ಮನಿರು ನೀನು ಅಯ್ಯೋ ಅದೇನೋ ಅಂತಿದ್ರಂತಂಗೆ ಆಯಿತು ಕತೆ ಸುಮ್ಕಿರ್ತಾಯಿ ಬೇಜಾರು ಮಾಡ್ಕೊಬೇಡ ನೀನು ಅಯ್ಯೋ ನೋಡೋದು ಸುಮ್ಕಿರ ಭಗವಂತ ಎಷ್ಟು ದಿವ್ಸ ಗಂಟೆ ಪರೀಕ್ಷೆ ಮಾಡೋನು ಒಳ್ಳೆಯವ್ರನ್ನೇ ಭಾಳ ಪರೀಕ್ಷೆ ಮಾಡೋದವನು ನೋಡೋಕ್ಕಾಯ್ತದೆ ಸುಮ್ಮನಿರು ಅಕ್ಕ ನಡಿ ಮನೆ ತಕ್ಕೆ ನಡಿಯಕ್ಕ ನಾನು ಬತ್ತಿ ನಡಿ ನಿನ್ಗಳಿಗೆ ಬಾಯಾಡ್ಸ್ಕೊಂಡು ಏನಾದರೂ ಮಾಡೋಕ್ಕಾಯ್ತದೆ ಅಯ್ಯೋ ಏನು ಬೇಡಕ್ಕನವ ನಾನು ನೆನೆ ಸಂದೇಲಿ ಬಂದಕ್ಕಂತ ಈ ಅಂಗೂರಾತು ಬರೋದ ಅನ್ಕಣ್ಣ ಕತ್ಲೆ ಗೌವ ಸಾಮಾಸೆ ಕತ್ಲೆ ಕೈಯೆಲ್ಲರೂ ಕಾಲಿಗೆಲ್ಲ ಅತ್ತಾಗಿತ್ತಾಗ ಹಾಕ್ಬಿಟ್ಟು ಬಿದ್ದುಬಿಟ್ಟು ಅಂದ್ಬಿಟ್ಟು ಎದ್ರಕೊಂಡು ಅಷ್ಟೊತ್ತ ಬರ್ನಿಲ್ಲ ತಿಂಗಳು ಬೆಳಕಿದ್ರೆ ಬರೋನು ಏನು ಅಮಾಸೆ ಕತ್ಲೆ ಅದಕ್ಕೆ ಬರ್ನಿಲ್ಲ ಒತ್ತಾರ ಬರೋದ ಅಂದರೆ ಎದ್ದು ಅವಳು ಕೆಲಸ ಮಾಡ್ತಿಲ್ಲ ನಾನು ಇದು ಅಡುಗೆ ಗಿಡಿಗೆ ಮಾಡ್ಕೊಟ್ಟು ಹೋಗೋದ ನೀನು ಅಲ್ತಕ್ಕೆ ಪಲ್ತಕ್ಕೆ ಹೋಯ್ತಿದ್ದಿ ಅಂತ ಗೊತ್ತಿಲ್ಲ ನನಗೆ ಹಿಂಗೆ ಸ್ವಲ್ಪ ಸಟ್ಕ ಬತ್ತಿ ಅಂದ್ಬಿಟ್ಟು ಅತ್ತಾಗೆ ಆಮೇಲೆ ಹೋಗಾಯ್ತದೆ ಅನ್ಕೊಂಡು ಸುಮ್ಮನೆ ಅದೇ ಬಂದಲ್ಲ ಹಿಂಗೆ ದನ ಇಟ್ಕೊಂಡು ಹೋಗೋರೆ ಅಲ್ಲಿ ನೋಡ ಮತ್ತಾಗಿ ಅಲ್ಲೇ ಮೇಯಿಸ್ತಿರ್ತಾಳೆ ಅಂತಂತು ಅಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋದ ಅನ್ಕೊಂಡಂಗೆ ಬಂದೇಕತ್ತೇವ ಧೈರ್ಯವಾಗಿರುತ್ತಾಯಿ ನೀನು ತಲೆಗೆಡ್ಸ್ಕೊಬೇಡ ಎಲ್ಲ ಒಳ್ಳೇದಾಯ್ತದೆ ಸುಮ್ಮನಿರು ಏನೋ ಭಗವಂತನ ಮೇಲೆ ಭಾರ ಹಾಕಿ ನೀವು ಒಳ್ಳೇದು ಕೆಟ್ಟದ್ದು ಅವನೇ ಅದೇನು ತೀರ್ಮಾನ ಮಾಡಬೇಕು ಮಾಡಲಿ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಕನಕ ನಾನು ದೇವ್ರ ಅಣೆಗೆ ಇನ್ನು ಯಾವುದೇ ಯಾವ ವಿಷಯಕ್ಕೂ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಅದು ಏನು ಮಾಡಬೇಕು ಅಂದ್ಕೊಂಡಿದ್ದನು ಅವನೇ ಮಾಡಲಿ ಅವನೇ ತೀರ್ಮಾನ ತಗೊಳ್ಳಿ ಒಳ್ಳೇದಾಯ್ತದೆ ನೀನು ಸುಮ್ಮನಿರು ನೀನು ಯತ್ನೆ ಮಾಡಬೇಡ ನೀನು ಮಾತಾಡಿರೋದೆಲ್ಲ ಅನ್ಬೋಸ್ತಾರೆ ಸುಮ್ಕಿರು ಯಾಕೆ ತಲೆಗೆಡ್ಸ್ಕೊಂಡು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.